ರಾತ್ರಿ 3:22 ಗೋವಾದ ಆ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ರು ಕೂಡ ನಿದ್ದೆ ಮಾಡ್ತಾ ಇದ್ರು. ಆದ್ರೆ ದೇವನ ಕಣ್ಣುಗಳು ಮಾತ್ರ ತೆರೆದಿತ್ತು. ಆದ್ರೆ ಒಂದು ಕಡೆ ದಿಟ್ಟಿಸಿ ನೋಡ್ತಾ ಇದ್ದ. ಪ್ರೇಮ್ಗೆ ಸಡನ್ಲಿ ಎಚ್ಚರ ಆಗತ್ತೆ. ಪಕ್ಕದ ರೂಮಲ್ಲಿ ಏನೋ ಒಂದು ಶಬ್ದ ಕೇಳಿಸ್ತು ಅಂತೇಳಿ ಅವ್ನು ಎಚ್ಚರ ಆಗ್ಬಿಟ್ಟು ಅವನು ಬಾಗಿಲ ತೆರೆದಿರತ್ತೆ. ಅವನು ಹೊರಗಡೆ ಹೋಗ್ಬಿಟ್ಟು ನೋಡ್ತಾನೆ, ದೇವ್ ಅವನ ಬೆಡ್ ಮೇಲೆ ಕೂತಿದ್ದ. ಅವನ ಬೆನ್ನು ಸ್ಟ್ರೇಟ್ ಆಗಿತ್ತು, ಆದ್ರೆ ಅವನ ಕುತ್ತಿಗೆ ಸ್ವಲ್ಪ ಬಾಗಿತ್ತು. ಅವನ್ ಕೇಳ್ತಾನೆ, ದೇವ್ ಯಾಕೆ ನಿದ್ದೆ ಬರ್ತಿಲ್ವಾ ಅಂತ ಹೇಳಿ ಕೇಳ್ತಾನೆ. ದೇವ್ ನಿಧಾನವಾಗಿ ಹಿಂದಕ್ಕೆ ತಿರುಗ್ತಾನೆ. ಆಗ ಪ್ರೇಮ್ಗೆ ಗೊತ್ತಾಗತ್ತೆ, ಇದು ದೇವ್ ಅಲ್ಲ, ಇವನೊಳಗೆ ಬೇರೆ ಯಾರೋ ಇದಾರೆ ಅಂತ. ಅವನ ಧ್ವನಿ ಬದಲಾಗಿರತ್ತೆ, ಆಳವಾಗಿ ಒರಟಾಗಿರುವಂತಹ ಧ್ವನಿ ಆಚೆ ಬರ್ತಾ ಇರತ್ತೆ. ದೇವ್ ಹೇಳ್ತಾನೆ, ನಾನು ಬಂದಿದ್ದು ಒಬ್ರಿಗಾಗಿ ಅಲ್ಲ ಪ್ರೇಮ್ ಅಂತ ಹೇಳಿ. ಆ ಒಂದು ವಾಕ್ಯ ಆ ರೂಮ್ ನ ಅಟ್ಮಾಸ್ಫಿಯರ್ ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತೆ. ಈ ಪ್ರೇಮ್ ನ ಮೈ ಫುಲ್ ನಡಗಲಿಕ್ಕೆ ಶುರು ಆಗುತ್ತೆ, ಫುಲ್ ಬೆವರಿನಿಂದ ತುಂಬ್ಕೊಂಡ್ಬಿಡುತ್ತೆ. ಆ ಒಂದು ವಾಕ್ಯ ಮುಂದಿನ 3 ವಾರಗಳ ಅವರ ಜೀವನವೇ ಬದಲಾಯಿಸಿ ಬಿಡುವಂತಹ ಒಂದು ಭಯಾನಕ ಘಟನೆಗಳು ನಡೀಲಿಕ್ಕೆ ಶುರು ಆಗುತ್ತೆ. ಇದು ಯಾರು ಕೂಡ ಸುಲಭವಾಗಿ ನಂಬಲಾರ್ದಂತಹ ಕತೆ, ಆದ್ರೆ ಪ್ರೇಮ್ ಕಣ್ಣಲ್ಲಿ ಇದು ನಿಜವಾಗ್ಲೂ ನಡೆದಿರುವಂತಹ ಘಟನೆ. ಒಂದು ಕೆಲಸ, ಆದ್ರೆ ಅದು ಸಾಮಾನ್ಯ ಕೆಲಸ ಆಗಿರ್ಲಿಲ್ಲ. ಆ ಒಂದು ಕೆಲಸದ ಹಿಂದೆ ಅಡಗಿತ್ತು ಒಂದು ಶಾಪ. ಇದು ಕೇವಲ ಆರಂಭ ಅಷ್ಟೇ. ಸೊ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಯಾವ ತರ ಆ ಒಂದು ಭಯಾನಕ ಘಟನೆ ನಡೆದಿತ್ತು ಅಂತ ಹೇಳಿ. ಇದೇ ತರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂತಹ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 2021ರಲ್ಲಿ ಇಡೀ ದೇಶ ಕೋವಿಡ್ ನಿಂದ ಚೇತರಿಸಿಕೊಳ್ತಾ ಇತ್ತು. ಒಂದು ಸಣ್ಣ ಊರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಒಬ್ಬ ಪ್ರೇಮ್ ಚವಾಣ್ ಅಂತೇಳಿ ಹಿಂದಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದ. ಅಂದ್ರೆ ಗೆಸ್ಟ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದ. ಕಡಿಮೆ ಸಂಬಳ, ಆದ್ರೆ ಜವಾಬ್ದಾರಿಗಳು ಜಾಸ್ತಿ ಇತ್ತು. ಮನೆ ಜವಾಬ್ದಾರಿ, ಮನೆ ಬಾಡಿಗೆ ಕಟ್ಟೋದು, ಅಪ್ಪ ಅಮ್ಮನ ಔಷಧಿ, ಸಾಲದ ಹೊರೆ ಎಲ್ಲವೂ ಕೂಡ ಇವನಿಗೆ ತುಂಬಾ ಭಾರವಾಗಿತ್ತು. ಅಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದ, ಆದ್ರೆ ಅವನಿಗೆ ಆ ತಿಂಗಳಿಗೆ ಆಗುವಷ್ಟು ಅಂದ್ರೆ ಕೂಡಿಡುವಷ್ಟು ದುಡ್ಡು ಇವನ ಹತ್ರ ಇರ್ಲಿಲ್ಲ. ಅವ್ನು ಎಷ್ಟು ದುಡಿತಿದ್ದ ಅಲ್ಲ, ಅಷ್ಟೇ ದುಡ್ಡು ಖರ್ಚಾಗ್ತಾ ಇತ್ತು. ಸಾಯಂಕಾಲ ಆದ್ರೆ ಸಾಕು, ಊರಿನ ಹೊರಗಡೆ ಇರುವಂತಹ ಹನುಮಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರ ಮುಂದೆ ಕೈ ಮುಗಿದು ಕೇಳ್ತಾ ಇದ್ದ, ದೇವ್ರೆ ಈ ಕಷ್ಟಗಳಿಂದ ನನಗೆ ಯಾವಾಗ ಹೊರಗಡೆ ತರ್ತೀಯಾ, ಯಾವಾಗ ಪಾರ್ ಮಾಡ್ತೀಯಾ ಅಂತ. ಆ ಒಂದು ಎಲ್ಲವನ್ನು ಕೇಳ್ಕೊಂಡ್ಬಿಟ್ಟು ವಾಪಸ್ ಬರ್ತಿದ್ದ. ಸೊ ಎಲ್ಲಾ ಕಷ್ಟಗಳಿಗೆ ಒಂದು ದಿನ ಪರಿಹಾರ ಸಿಗುತ್ತೆ. ಒಂದು ಸಂಜೆ ಅವನ ಫ್ರೆಂಡ್ ಗಗನ್ ಅಂತೇಳಿ ಇವನಿಗೆ ಕಾಲ್ ಮಾಡ್ತಾನೆ. ಈ ಗಗನ್ ಅವನ ಕಾಲೇಜಿನ ಫ್ರೆಂಡ್ ಆಗಿರ್ತಾನೆ. ಫೋನ್ ಮಾಡ್ಬಿಟ್ಟು, ಗಗನ್ ನಿನ್ನ ಹೆಸರನ್ನ ನಾನು ನಮ್ದೊಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಟ್ರೈನಿಂಗ್ ಪೋಸ್ಟ್ ಗೆ ನಿನ್ನ ಹೆಸರನ್ನ ಶಿಫಾರಸ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಆ ಒಂದು ಮಾತು ಕೇಳಿದಾಕ್ರೆ ಇವನಿಗೆ ತುಂಬಾ ಖುಷಿ ಆಗುತ್ತೆ. ಸೊ ಮುಂದಿನ ಕೆಲ ದಿನಗಳಲ್ಲಿ ಆ ಒಂದು ಟ್ರೈನಿಂಗ್ ಪೋಸ್ಟ್ ಗೆ ಇಂಟರ್ವ್ಯೂ ಕರೀತಾರೆ. ಸೊ ಇಂಟರ್ವ್ಯೂ ಅಲ್ಲಿ ಕೂಡ ಪಾಸ್ ಆಗ್ತಾನೆ. ಸೊ ಪಾಸ್ ಆದ ಕ್ಷಣ ಇವನು ಓಡಿ ಹೋಗೋದು ಎಲ್ಲಿ ಗೊತ್ತಾ, ಆ ಹನುಮಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿದು ಕೇಳ್ತಾನೆ, ದೇವ್ರೆ ನನ್ನ ಕಷ್ಟಕ್ಕೆ ಪ್ರತಿಫಲ ಕೊಡ್ತಾ ಇದೆಯಲ್ಲ, ನಿನ್ನ ಹತ್ರ ಕಷ್ಟ ಅಂತ ಬಂದ್ರೆ ನನಗೆ ಫಲ ಕೊಟ್ಟೆ ಅಲ್ಲ, ನಿನ್ನ ಋಣ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ನಿನ್ನ ಆಶೀರ್ವಾದ ನನಗೆ ಸದಾಕಾಲ ಹೀಗೆ ಇರ್ಲಿ. ನಾನು ಯಾವುದೋ ಒಂದು ಹೊಸ ಪ್ರಯತ್ನ ಮಾಡ್ತೀನಿ ಅಂದ್ರೂ ಕೂಡ ನಿನ್ನ ಆಶೀರ್ವಾದ ನನ್ನ ಮೇಲೆ ಸದಾಕಾಲ ಇರ್ಲಿ ಅಂತ. ಟ್ರೈನಿಂಗ್ ಹೈದರಾಬಾದ್ ಮತ್ತು ಗೋವಾದಲ್ಲಿ 2 ದಿನ ಇರುತ್ತೆ. ಇವನ ಹತ್ರ ಪಾಸ್ಪೋರ್ಟ್ ಇರುತ್ತೆ, ಫ್ಲೈಟ್ ಬುಕ್ ಆ ಕಂಪ್ನಿಯವರೆಲ್ಲ ಬುಕ್ ಮಾಡಿರ್ತಾರೆ. ಫಸ್ಟ್ ಟ್ರೈನಿಂಗ್ ಇರೋದು ಹೈದರಾಬಾದ್ ಅಲ್ಲಿ. ಇವನೇನ್ ಮಾಡ್ತಾನೆ, ಫ್ಲೈಟ್ ಅನ್ನು ಹತ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಒಂದು ಫ್ಲೈಟ್ ಅಲ್ಲಿ ಇನ್ನೂ ಕೂಡ 3 ಜನ ಟ್ರೈನರ್ಸ್ ಕೂಡ ಬಂದಿರ್ತಾರೆ. ತುಂಬಾ ಶಾಂತವಾಗಿ ಸಂತೋಷದಿಂದ ಇರುವಂತಹ ಅತಿಥಿ, ಸ್ವಲ್ಪ ಗೊಂದಲದಲ್ಲಿ ತುಂಬಿಕೊಂಡಿರುವಂತಹ ದೇವ್, ಸ್ವಲ್ಪ ಭಯದಲ್ಲಿ ತುಂಬಿಕೊಂಡಿರುವಂತಹ ವ್ಯಕ್ತಿ, ಗಾಬರಿ ಆಗ್ತಾ ಇದೆ. ಏನೋ ಒಂದು ಸೀರಿಯಸ್ ಆಗಿ ವಿಚಾರ ನಡೆದ್ರೆ, ಯಾರೋ ಸೀರಿಯಸ್ ಆಗಿ ಜಗಳ ಆಡಿದ್ರೆ, ಅಥವಾ ಯಾರೋ ಒಬ್ರು ದೆವ್ವದ ಕತೆ ಹೇಳಿದ್ರೆ ತುಂಬಾ ಗಾಬರಿ ಆಗ್ತಾ ಇದ್ದ. ಸೊ ಇನ್ನೊಬ್ನ ಶುಭಮ್ ಅಂತೇಳಿ ತುಂಬಾ ಲಾಜಿಕ್ ಆಗಿ ವಿಚಾರ ಮಾಡುವಂತಹ ಹುಡುಗ. 3 ಜನ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ. ಸೊ ಕಂಪ್ನಿಯವರೇ ಬುಕ್ ಮಾಡಿರುವಂತಹ ಒಂದು ಲಾಡ್ಜ್ಗೆ ಹೋಗ್ತಾರೆ. ರಾತ್ರಿ ಸುಮಾರು 10 ಗಂಟೆಗೆ ಆ ಒಂದು ಲಾಡ್ಜ್ಗೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಈ ಪ್ರೇಮ್ಗೆ 214 ಅನ್ನೋ ಒಂದು ರೂಮ್ ಸಿಕ್ಕಿರುತ್ತೆ. ರೂಮ್ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಅಂದ್ರೆ ಆ ಕಂಪ್ನಿಯವರು ಅಷ್ಟು ಇವರಿಗೆ ಸರ್ವಿಸ್ ಅಷ್ಟು ಚೆನ್ನಾಗಿರುವಂತಹ ಸರ್ವಿಸ್ ಅನ್ನ ಕೊಟ್ಟಿದ್ರು. ತುಂಬಾ ಚೆನ್ನಾಗಿರುತ್ತೆ. ಹೋದ ತಕ್ಷಣ ಈ ಪ್ರೇಮ್ಗೆ ವಿಚಿತ್ರ ಆಗಿರುವಂತಹ ಭಾವನೆ ಆಗ್ಲಿಕ್ಕೆ ಶುರು ಆಗುತ್ತೆ. ಏನೋ ಇಲ್ಲಿ ಯಾರೋ ನನ್ನನ್ನು ನೋಡ್ತಾ ಇದ್ದಾರಲ್ಲ, ಯಾಕೋ ಇಲ್ಲಿ ಸರಿ ಇಲ್ಲ ಅಲ್ಲ ಅಂತೇಳಿ ಅನಿಸ್ತಾ ಇರುತ್ತೆ. ಫಸ್ಟ್ ಡೇ ಅವನ ಅದನ್ನ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಬಿಟ್ಬಿಡ್ತಾನೆ. ಮೊದಲ ರಾತ್ರಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಡೇ ಶುರು ಆಗುತ್ತೆ. ಟ್ರೈನಿಂಗ್ ಹೋಗ್ತಾರೆ, ಫುಲ್ಲು ಎಂಜಾಯ್ ಮಾಡ್ತಾರೆ. ಇನ್ನಷ್ಟು ಜಾಸ್ತಿ ಸ್ನೇಹಿತರು ಅವರಿಗೆ ಪರಿಚಯ ಆಗ್ತಾರೆ. ಟ್ರೈನಿಂಗ್ ಮುಗಿದು ಸಾಯಂಕಾಲ ವಾಪಸ್ ಬರ್ತಿರ್ಬೇಕಾದ್ರೆ ಎಲ್ರು ಕೂಡ ಮತ್ತೆ ಸಿಗ್ತಾರೆ. ಎಲ್ರು ಕೂಡ ಊಟ ಮಾಡ್ತಾರೆ. ರಾತ್ರಿ ಹೊತ್ತು ಮಲಗಕ್ಕೆ ಹೋಗ್ತಾರೆ. ರಾತ್ರಿ ಹೊತ್ತು ಈ ಪ್ರೇಮ್ ಮಲಗಬೇಕಾದ್ರೆ ಅವನ ಡೋರ್ನ ಆಚೆಯಿಂದ ಯಾರೋ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಯಾರೋ ನಡೆದುಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಫೀಲ್ ಆಗುತ್ತೆ. ಮೊದಲ ಅವನು ಅನ್ಕೊಂಡಿದ್ದ ಯಾವ್ದೋ ಪಕ್ಕದ ರೂಮಿನ ಗೆಸ್ಟ್ ಇರ್ಬೋದು ಅಂತ ಹೇಳಿ. ಆದ್ರೆ ಹಾಗೆ ಅದನ್ನ ಗಮನವಿಟ್ಟು ಕೇಳಿಸ್ಕೊಂಡಾಕರ ಅವನ ರೂಮ್ ಮುಂದೆ ಬಂದು ಯಾರೋ ನಿಂತಿದ್ದಾರೆ, ಯಾರೋ ಜೋರಾಗಿ ಉಸಿರಾಡ್ತಾ ಇದ್ದಾರೆ ಅನ್ನೋ ಒಂದು ಫೀಲ್ ಇವನಿಗಾಗುತ್ತೆ. ಭಾರವಾಗಿರುವಂತ ಉಸಿರಾಟ. ಸೊ ಯಾರದು ಅಂತೇಳಿ ಕೇಳಿದಾಕ್ರ ಆ ಕಡೆಯಿಂದ ಯಾವುದೇ ತರದ ಧ್ವನಿ ಕೇಳಿಸೋದಿಲ್ಲ. ಸೊ ಯಾರು ಇರ್ಬೋದು ಅಂತೇಳಿ ಇವನೇನ್ ಮಾಡ್ತಾನೆ, ತಲೆ ಕೆಡಿಸ್ಕೊಳ್ಳಾರ್ದೆ ಕಿವಿಗೆ ಹತ್ತೆನ ಇಟ್ಕೊಂಡ್ಬಿಟ್ಟು ಸುಮ್ನೆ ಕಣ್ಮುಚ್ಚಿ ಮಲ್ಕೊಂಡ್ಬರ್ತಾನೆ. ಬೆಳಗ್ಗೆ ಎದ್ಬಿಟ್ಟು ಇವ್ನು ಹೇಳ್ತಾನೆ ಅತಿಥಿಗೆ,
ರಾತ್ರಿ ಹೊತ್ತು ಯಾರೋ ನನ್ನ ರೂಮ್ ಮುಂದೆ ನಡೆದುಕೊಂಡು ಹೋಗ್ತಾ ಇದ್ದಾರೆ, ಯಾರೋ ನನ್ನ ರೂಮ್ ಮುಂದೆ ಉಸಿರಾಡ್ತಾ ಇದ್ರು ಅನ್ನೋ ತರ ಫೀಲ್ ಆಯ್ತು ಅಂತೇಳಿ. ಅವಾಗ ಅವ್ಳು ಹೇಳ್ತಾರೆ, ಇಲ್ಲ ಯಾರು ಪಕ್ಕದ ರೂಮಿನ ಗೆಸ್ಟ್ ಇರ್ಬೋದು ಬಿಡು ಅಂತೇಳಿ. ಮತ್ತೆ ಈ ಶುಭಮ್ ಹೇಳ್ತಾನೆ, ಇಲ್ಲ ಕಾರಿಡಾರ್ ಅಲ್ಲಿ ಯಾವಾಗ್ಲೂ ಕೂಡ ಯಾರಾದ್ರು ಅಡ್ಡಾಡ್ತಿರ್ತಾರಲ್ಲ, ತಲೆ ಕೆಡ್ಸ್ಕೋಬೇಡ, ನಾರ್ಮಲ್ ಆಗಿದೆ ಅಂತೇಳಿ. ಆದ್ರೆ ಈ ಪ್ರೇಮ್ನಿಗೆ ಆ ಒಂದು ಉಸಿರಾಟದ ಭಾರ ಇನ್ನೂ ಕೂಡ ಕಿವಿಯಲ್ಲಿ ಗುಣಗುಣಿಸ್ತಾ ಇತ್ತು. 3ನೇ ದಿನ ರಾತ್ರಿ ಈ ದೇವ್ ನೀರ್ ಕುಡಿಬೇಕಂತೇಳಿ ಕಾರಿಡಾರ್ಗೆ ಹೋಗ್ತಾನೆ. ನೀರ್ ಕುಡಿದ್ಬಿಟ್ಟು ಬರ್ತಿರ್ಬೇಕಾದ್ರೆ ಬಾಲ್ಕನಿಯಲ್ಲಿ ಯಾವುದೋ ಒಂದು ವಿಚಿತ್ರ ಆಗಿರುವಂತ ನೆರಳು ಇವನಿಗೆ ಕಾಣಿಸುತ್ತೆ, ಕಪ್ಪಾಗಿರುವಂತ ನೆರಳು. ಇವನು ಅದನ್ನ ದಿಟ್ಟಿಸಿ ನೋಡ್ಬಿಟ್ಟು ಮತ್ತೆ ಕಣ್ಣು ಮಿಟಿಕಿಸ್ಕಿಸಿದ್ರೆ ಓಪನ್ ಮಾಡಿದಾಕರ ಆ ನೆರಳು ಅಲ್ಲಿ ಇರೋದಿಲ್ಲ. ಅದು ಆದ ನಂತರ ಈ ದೇವ್ನ ವರ್ತನೆ ಸಂಪೂರ್ಣವಾಗಿ ಬದಲಾಗಲು ಶುರು ಆಗತ್ತೆ. ಅಂದ್ರೆ ಆ ಟ್ರೈನಿಂಗ್ ಟೈಮ್ ಅಲ್ಲಿ ಯಾರ ಜೊತೆನೂ ಕೂಡ ಮಾತನಾಡ್ತಾ ಇರ್ಲಿಲ್ಲ, ಸರಿಯಾಗಿರುವಂತ ಊಟ ಮಾಡ್ತಾ ಇರ್ಲಿಲ್ಲ, ಕರೆಕ್ಟ್ ಆಗಿರುವಂತ ನಿದ್ದೆ ಮಾಡ್ತಾ ಇರ್ಲಿಲ್ಲ. ರಾತ್ರಿ ಹೊತ್ತು ಸುಮ್ನೆ ಕಣ್ಣು ಓಪನ್ ಮಾಡ್ಬಿಟ್ಟು ಒಂದೇ ಕಡೆ ದಿಟ್ಟಿಸಿ ನೋಡ್ತಾ ಇದ್ದ. ಆದ್ರೆ ಅದು ಯಾರನ್ನ ನೋಡ್ತಾ ಇದ್ದ ಅಂತ ಹೇಳಿ ಅವನಿಗೆ ಸರಿಯಾಗಿ ಯಾರ ಮುಂದೆನೂ ಕೂಡ ಹೇಳ್ತಾ ಇರ್ಲಿಲ್ಲ. ಟ್ರೈನಿಂಗ್ ಮುಗಿಯುವ ಕೊನೆಯ ರಾತ್ರಿಯಲ್ಲಿ ಎಲ್ರು ಕೂಡ ಆ ಒಂದು ಲಾಬಿಯಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ರು ಕೂಡ ಈ ಕೆಲವು ಘಟನೆಗಳ ಬಗ್ಗೆ ಮಾತನಾಡ್ತಾ ಇದ್ರು. ಅಲ್ಲೇ ಕೂತಿದ್ದ ಒಬ್ಬ ಹಿರಿಯ ಸ್ಟಾಫ್ ಅದನ್ನ ಕೇಳಿಸ್ಕೊಂಡ್ಬಿಟ್ಬಿಟ್ಟು ಸಣ್ಣನೆ ಬರ್ತಾರೆ, ನೋಡಿ ಸ್ವಾಮಿ, ಈ ಒಂದು ಹೋಟೆಲ್ ನಲ್ಲಿ ಇರುವಂತಹ ಆ ಕೋಣೆ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರ್ಲಿ. ಇಲ್ಲಿ ವರ್ಷಗಳ ಹಿಂದೆ ಭಯಾನಕ ಆಗಿರುವಂತ ಘಟನೆ ನಡೆದಿದೆ, ಆದ್ರೆ ಅದನ್ನ ಯಾರ ಮುಂದೆನೂ ಕೂಡ ಹೇಳಬಾರ್ದು ಅಂತೇಳಿ ಇಲ್ಲಿರುವಂತಹ ಮ್ಯಾನೇಜರ್ ನಮ್ಮ ಮೇಲೆ ಶಿಫಾರಸನ್ನು ಮಾಡಿದ್ದಾನೆ ಅಂತ ಹೇಳಿದಾಕ್ರ. ಮೊದಲಿಗೆ ಅದನ್ನ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ, ಯಾಕಂದ್ರೆ ಮಾರನೇ ದಿನ ಬೆಳಗ್ಗೆ ಇವರು ಗೋವಾದ ಫ್ಲೈಟ್ ಎತ್ಕೊಂಡು ಗೋವಾಕ್ ಹೋಗ್ಬೇಕಾಗಿತ್ತು. ಎಲ್ರು ಕೂಡ ಆ ಮಾತನ್ನ ಅಲ್ಲಿಗೆ ಬಿದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಪ್ರೇಮ್ಗೆ ಆಗ ತಿಳಿದಿರ್ಲಿಲ್ಲ ಹೈದರಾಬಾದ್ ಅಲ್ಲಿ ಶುರುವಾಗಿದ್ದು ಗೋವಾದ ತನಕ ಕರೆದುಕೊಂಡು ಹೋಗುತ್ತೆ. ಇವರು ಗೋವಾಗ್ ಹೋಗಿ ತಲುಪ್ತಾರೆ. ಮೊದಲ ದಿನ ಇವರ ಕನಸಿದ ದಿನ ಆಗಿ ಇದ್ಬಿಡತ್ತೆ. ಆ ಬಿಸಿಲು, ಆ ಕಡಲ ತೀರ, ಆ ತೆಂಗಿನ ಮರದ ಸಾಲುಗಳು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಕೊನೆಗೆ ಇವರು ಅಂದ್ರೆ ಒಂದು ಗೋವಾದ ಅಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಸ್ಟೇ ಆಗಲು ಹೋಗ್ತಾರೆ. ಸೊ ಆ ಅಪಾರ್ಟ್ಮೆಂಟ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಆ ಒಂದು ಸ್ವಲ್ಪ ಕಡಲ ತೀರದಲ್ಲಿ ಇತ್ತು. ಆ ಒಂದು ಬಾಲ್ಕನಿಯಲ್ಲಿ ಇದ್ಬಿಟ್ಟು ಆಚೆಯಿಂದ ನೋಡಿದ್ರೆ ಒಂದ್ ಕಡೆ ಸ್ವಲ್ಪ ದಟ್ಟವಾಗಿ ತುಂಬಿಕೊಂಡಿರುವಂತಹ ಗಿಡಗಳು ಇರುತ್ತೆ, ಇನ್ನೊಂದ್ ಕಡೆ ಆ ಕಡಲ ತೀರ ಇರುತ್ತೆ, ಸಮುದ್ರದ ಶಬ್ದ ಇವರಿಗೆ ಅವಾಗವಾಗ ಕೇಳಿಸ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಗೋವಾ ನೋಡಲಿಕ್ಕೆ ಹೇಗಿರುತ್ತೆ ಅಂದ್ರೆ ಹಗಲಲ್ಲಿ ಎಲ್ಲವೂ ಕೂಡ ಸಾಮಾನ್ಯವಾಗಿರುತ್ತೆ, ತುಂಬಾ ಬೆಳಕಿಂದ ತುಂಬಿಕೊಂಡಿರುತ್ತೆ. ಆದ್ರೆ ರಾತ್ರಿ ಆದ್ರೆ ಒಂದೊಂದ್ ಕಡೆ ಟ್ರಾಫಿಕ್ ಇರುತ್ತೆ, ಒಂದೊಂದ್ ಕಡೆ ಕತ್ಲಾಗಿರುತ್ತೆ, ಇನ್ನೊಂದ್ ಕಡೆ ಈ ಸಮುದ್ರದ ಶಬ್ದ ಬರ್ತಾ ಇರುತ್ತೆ. ವಿಚಿತ್ರ ಅಂದ್ರೆ ಹಗಲಲ್ಲಿ ಬೇರೆ ಗೋವಾ ತರ ಕಾಣಿಸ್ತಾ ಇರುತ್ತೆ, ರಾತ್ರಿ ಬೇರೆ ತರ ಇರುವಂತಹ ಗೋವಾ ಕಾಣಿಸ್ತಾ ಇರುತ್ತೆ. ಮೊದಲ ದಿನ ಎಲ್ಲವೂ ಕೂಡ ನಾರ್ಮಲ್ ಆಗಿತ್ತು, ಆಫೀಸು, ಟ್ರೈನಿಂಗು ಎಲ್ಲವೂ ಕೂಡ ನಾರ್ಮಲ್ ಆಗಿತ್ತು, ಏನು ಕೂಡ ಸಮಸ್ಯೆ ಇರ್ಲಿಲ್ಲ. ಆದ್ರೆ ಈ ಅತಿಥಿಗೆ ಒಂದು ವಿಚಿತ್ರ ಆಗಿರುವಂತಹ ಅನುಭವ ಆಗಿತ್ತು. ಸೊ ಈ ಅತಿಥಿ ಅಪಾರ್ಟ್ಮೆಂಟ್ ನ ಕೊನೆಯ ರೂಮ್ ಇಂದ ಬರ್ತಿರ್ಬೇಕಾದ್ರೆ ಅಲ್ಲಿ ಅವಳಿಗೆ ವಿಚಿತ್ರ ಆಗಿರುವಂತ ತಣ್ಣನೆ ಗಾಳಿ ಬಂದು ಬೀಸ್ತಾ ಇತ್ತು. ಅದೇ ಒಂದೇ ಜಾಗಕ್ಕೆ ಬಿಟ್ರೆ ಬೇರೆ ಯಾವ ಜಾಗ ಕೂಡ ಆ ತರ ಅನಿಸ್ತಾ ಇರ್ಲಿಲ್ಲ. ಸೊ ಇವಳು ಬಂದು ಎಲ್ಲರ ಮುಂದೆ ಹೇಳ್ಕೊಂಡಾಕ್ರ ದೇವ್ ಹೇಳ್ತಾನೆ, ಇಲ್ಲ AC ಜಾಸ್ತಿ ಆಗಿರ್ಬೋದು ಅಂತೇಳಿ. ಆದ್ರೆ ಅದನ್ನ ಎಲ್ರು ಕೂಡ ನಗುತ್ತಾರೆ, ಆದ್ರೆ ಅದನ್ನ ಯಾರು ಕೂಡ ಗಂಭೀರವಾಗಿ ತಗೊಳ್ಳೋದಿಲ್ಲ. ಆದ್ರೆ ಅದೇ ಕೋಣೆ ಮುಂದಿನ ದಿನಗಳಲ್ಲಿ ಭಯಾನಕ ಆಗಿರುವಂತಹ ಘಟನೆಗಳಿಗೆ ಸಾಕ್ಷಿ ಆಗತ್ತೆ ಅಂತೇಳಿ ಅವರಿಗೆ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಆ ರಾತ್ರಿ ಪ್ರೇಮ್ನ ಬಾಲ್ಕನಿಯಲ್ಲಿ ಕುತ್ಕೊಂಡು ಮೊಬೈಲ್ ಅನ್ನ ಸುಮ್ನೆ ಸ್ಕ್ರೋಲ್ ಮಾಡ್ತಾ ಕೂತಿದ್ದ. ಅವಾಗ್ಲೇನೆ ಆ ಒಂದು ದಟ್ಟ ಮರಗಳಿರತ್ತಲ್ಲ, ಅದ್ರ ಒಳಗಡೆಯಿಂದ ಯಾವುದೋ ಒಂದು ಜೀವಿ ಹೊರಗಡೆ ಬರ್ತಾ ಇರೋದು ಇವನಿಗೆ ಕಾಣಿಸುತ್ತೆ. ಸೊ ಫುಲ್ ಮೈಯೆಲ್ಲ ಸುಟ್ಟಿರೋದು, ಆಮೇಲೆ ಕಣ್ಣುಗಳು ಇರುವಂತ ಜಾಗ ಸಂಪೂರ್ಣವಾಗಿ ಕತ್ತಲೆ ಇತ್ತು. ಸೊ ಇವನ್ ಹತ್ರನೇ ಬರ್ತಾ ಇದೆ ಅನ್ನೋ ತರ ಫೀಲ್ ಆಗತ್ತೆ. ಇವನು ಭಯ ಆಗಲಿಕ್ಕೆ ಶುರು ಆಗುತ್ತೆ. ಅಷ್ಟೊತ್ತಿಗೆ ಇವನೇನ್ ಮಾಡ್ತಾನೆ, ಹನುಮಾನ್ ಚಾಲಿಸ ಹಾಡಲು ಶುರು ಮಾಡ್ತಾನೆ. ಮೊದಲೆರಡು ಸಾಲನ ಹಾಡ್ತಾನೆ, ಅವಾಗ ಸೊ ಸಂಪೂರ್ಣವಾಗಿ ಮಾಯವಾಗ್ಬಿಡುತ್ತೆ. ಇವನು ಓಡೋಗ್ಬಿಟ್ಟು ರೂಮಲ್ಲಿ ಬಾಗಿಲನ್ನ ಹಾಕೊಂಡ್ಬಿಡ್ತಾನೆ. ಆದ್ರೆ ಆ ಒಂದು ಜೀವಿ ಇರುವಂತಹ ಪ್ರೆಸೆನ್ಸ್ ಆ ರೂಮ್ ಅಲ್ಲಿ ಕೂಡ ಇವನಿಗೆ ಫೀಲ್ ಆಗ್ತಾ ಇರುತ್ತೆ. ಏನೋ ಒಂದು ಸುಟ್ಟು ವಾಸನೆ ಬರ್ತಾ ಇರುತ್ತೆ, ಒಂದು ಕೊಳತು ವಾಸನೆ, ಒಂದು ಮರದ ವಾಸನೆ ಬರ್ತಾ ಇರುತ್ತೆ. ಇವನು ಮತ್ತೆ ಆ ಹನುಮಾನ್ ಚಾಲಿಸ ಹಾಡ್ತಾ ಮಲ್ಕೊಂಡ್ಬಿಡ್. ಮಾರನೇ ದಿನ ಬೆಳಗ್ಗೆ ಇವನು ಕೂಡ ಶುಭಂಗೆ ಹೇಳ್ತಾನೆ, ಇಲ್ಲಪ್ಪ ನಾನು ರಾತ್ರಿ ಬಾಲ್ಕನಿಯಲ್ಲಿ ಕುತ್ಕೊಂಡು ಸುಮ್ನೆ ಮೊಬೈಲ್ ನ ಸ್ಕ್ರೋಲ್ ಮಾಡ್ತಾ ಇದ್ದೆ. ಆ ಒಂದು ಮರಗಳ ಗುಂಪಿದೆಯಲ್ಲ, ಅದ್ರಿಂದ ಯಾವುದೋ ಒಂದು ನೆರಳು ಬಂತು, ಯಾವುದೋ ಒಂದು ಮನುಷ್ಯರ ರೂಪದಲ್ಲಿರುವಂತ ನೆರಳು ಬಂತು. ಸೊ ಅದಕ್ಕೆ ರೂಪ ಸರಿಯಾಗಿ ಇರ್ಲಿಲ್ಲ, ಬಟ್ ಮನುಷ್ಯರ ತರನೇ ನಡೀತಾ ಇತ್ತು. ಬಟ್ ಅದ್ರ ಮೈ ಎಲ್ಲ, ಆ ಚರ್ಮ ಇರತ್ತಲ್ಲ, ಆ ಜಾಗ ಎಲ್ಲ ಸುಟ್ಟು ಹೋಗಿತ್ತು. ವಿಚಿತ್ರ ಆಗಿರುವಂತ ಕೊಳ್ತಿರುವಂತ ವಾಸನೆ ಬರ್ತಾ ಇತ್ತು ಅಂತೇಳಿ. ಇದನ್ನೆಲ್ಲ ಹೇಳಿದಾಕ್ರ ಮತ್ತೆ ಶುಭಮ್ ಹೇಳ್ತಾನೆ, ಇಲ್ಲ ಕಣೋ, ನೀನು ಬಹಳ ದಿನದ ಆದ್ಮೇಲೆ ಈ ಒಂದು ಗೋವಾ ಕಡಲಲ್ಲಿ ಬಂದಿದೆಯಲ್ಲ, ಸೊ ನಿನಗೆ ಆತರ ಒಂದು ಫೀಲ್ ಆಗಿರ್ಬೋದು. ಕೆಲವೊಂದ್ಸಲ ಕಲ್ಪನೆಗೂ ಕೂಡ ಈ ತರ ಆಗ್ತಾ ಇರುತ್ತೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತಾನೆ. ಆದ್ರೆ ಅದನ್ನೆಲ್ಲ ಒಪ್ಕೊಂತಾನೆ ಈ ಪ್ರೇಮ್. ಆದ್ರೂ ಕೂಡ ರಾತ್ರಿ ಹೊತ್ತು ಅವನು ಕಣ್ಣು ನೋಡಿರೋದು ಸುಳ್ಳಲ್ಲ ಅಂತೇಳಿ ಅವನಿಗೆ ಒಳ ಮನಸ್ಸು ಹೇಳ್ತಾ ಇರುತ್ತೆ. ಮುಂದಿನ ಕೆಲವು ದಿನಗಳಲ್ಲಿ ಈ ದೇವ್ ಆಫೀಸಲ್ಲಿ ಯಾರ ಜೊತೆನೂ ಕೂಡ ಅಷ್ಟು ಮಾತನಾಡ್ತಾ ಇರ್ಲಿಲ್ಲ. ರಾತ್ರಿ ಹೊತ್ತು ಊಟನೂ ಕೂಡ ಕರೆಕ್ಟ್ ಆಗಿ ಮಾಡ್ತಾ ಇರ್ಲಿಲ್ಲ, ನಿದ್ದೆನೂ ಕೂಡ ಮಾಡ್ತಾ ಇರ್ಲಿಲ್ಲ. ಅವನು ಕಣ್ಣುಗಳ ತೆಳಗೆ ಎಲ್ಲ ಡಾರ್ಕ್ ಸರ್ಕಲ್ ಎಲ್ಲ ಬಿದ್ದಿರುತ್ತೆ. ಸೊ ಒಂದು ರಾತ್ರಿ ಈ ಅತಿಥಿ ಈ ದೇವ್ನ ರೂಮ್ ಕಡೆಯಿಂದ ಹಾದು ಹೋಗ್ತಿರ್ಬೇಕಾದ್ರೆ ಅವಳಿಗೆ ವಿಚಿತ್ರ ಆಗಿರುವಂತ ಪಿಸುಗುಟ್ಟುವಂತ ಧ್ವನಿ ಕೇಳಿಸ್ತಾ ಇರುತ್ತೆ.
ಇರುತ್ತೆ ಯಾವುದೋ ಒಂದು ಭಾಷೆಯಲ್ಲಿ, ಬಟ್ ಅದು ಯಾವ ಲ್ಯಾಂಗ್ವೇಜ್ ಅಂತೇಳಿ ಗೊತ್ತಾಗ್ತಾ ಇರಲ್ಲ. ಸೊ ಹಾಗೆ ಹೋಗ್ತಿರ್ಬೇಕಾದ್ರೆ ಇವಳೇನ್ ಮಾಡ್ತಾಳೆ, ಯಾರು ಇರ್ಬೋದು ರೂಮ್ ಅಲ್ಲಿ ಅಂತೇಳಿ ಆ ಒಂದು ಡೋರ್ ಅನ್ನು ಓಪನ್ ಮಾಡೋದಕ್ಕರ ಅಲ್ಲಿ ದೇವ್ ಒಬ್ನೇ ಕೂತಿರ್ತಾನೆ. ಬಟ್ ಏನೋ ವಿಚಿತ್ರ ಆಗಿರುವಂತ ಲ್ಯಾಂಗ್ವೇಜ್ ಅಲ್ಲಿ ಮಾತನಾಡ್ತಾ ಇರ್ತಾನೆ. ಏನಂತೇಳಿ ಗೊತ್ತಾಗ್ತಿರಲ್ಲ. ಏನ್ ಮಾಡ್ತಿದ್ಯಾ ದೇವ್ ಅಂತೇಳಿ ಕೇಳ್ದಾಕರ ಅವ್ನು ಹೇಳ್ತಾನೆ ಆ ಕಡೆಯಿಂದ, ನಿನಗೆ ಇದು ಅರ್ಥ ಆಗಲ್ಲ ಬಿಡು ಅಂತ ಹೇಳ್ದಾಕರ ಅವಳು ಹೆದರ್ಕೊಂತಾಳೆ. ಸೊ ಅವಳ ಧ್ವನಿ ವಿಚಿತ್ರ ಆಗಿತ್ತು, ವ್ಯಕರವಾಗಿತ್ತು. ಅದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಈ ಅತಿಥಿ ಹೆದರ್ಬಿಟ್ಟು ಆ ಒಂದು ರೂಮ್ ಇಂದ ಓಡಿ ಬರ್ತಾಳೆ. ಸೊ ದಿನಗಳು ಕಳೆದಂತೆ ಈ ದೇವ್ ವಿಚಿತ್ರ ಆಗಿರುವಂತಹ ವರ್ತನೆಗಳನ್ನ ಆಡಲಿಕ್ಕೆ ಶುರು ಮಾಡ್ತಾ ಇರ್ತಾನೆ. ತನ್ನದೇ ಅಲ್ಲದ ಮಾತುಗಳನ್ನ ಆಡ್ತಾ ಇರ್ತಾನೆ. ತನಗೆ ಗೊತ್ತಿರಲಾರದ ವಿಷಯಗಳ ಬಗ್ಗೆನೂ ಕೂಡ ಮಾತನಾಡ್ಲಿಕ್ಕೆ ಶುರು ಮಾಡ್ತಾನೆ. ಒಂದು ದಿನ ಎಲ್ರು ಕೂಡ ಒಂದು ಕಡೆ ಕುತ್ಕೊಂಡು ಮಾತನಾಡ್ತಿರ್ಬೇಕಾದ್ರೆ ಈ ಶುಭಂ ಬಗ್ಗೆ ಹೇಳಲು ಶುರು ಮಾಡ್ತಾನೆ. ಶುಭಂ, ನಿನ್ನ ಮೇಲಿರುವಂತಹ ಕೋಪ ನಿನ್ನ ಚಿಕ್ಕಪ್ಪಗೆ ಇನ್ನೂ ಕೂಡ ಕಡಿಮೆ ಆಗಿಲ್ಲ, ನೋಡು ಏನ್ ಮಾಡ್ತೀಯ ಅಂತ ಹೇಳಿ. ಆಕ್ಚುಲಿ ಹೇಳ್ಬೇಕಾದ್ರೆ ಈ ಶುಭಂ ಅವರ ಚಿಕ್ಕಪ್ಪನ ವಿಷಯ ಯಾರ ಮುಂದೆನೂ ಕೂಡ ಶೇರ್ ಮಾಡ್ಕೊಂಡಿರ್ಲಿಲ್ಲ. ದೇವ್ ಎಲ್ಲರ ಮುಂದೆ ಪ್ರಸ್ತಾವನೆ ಮಾಡ್ತಿರ್ಬೇಕಾದ್ರೆ ಇವನಿಗೆ ಗಾಬರಿ ಆಗತ್ತೆ. ಇವನು ಲಾಜಿಕಲಿ ಥಿಂಕ್ ಮಾಡ್ತಾ ಇದ್ದ, ಎಲ್ಲೂ ಕೂಡ ಬೇರೆ ತರನೇ ಥಿಂಕ್ ಮಾಡ್ತಾ ಇದ್ದ. ಬಟ್ ಇಲ್ಲಿ ಅವನು ಯಾವುದೇ ತರದ ಲಾಜಿಕ್ ಇಲ್ಲಿ ವರ್ಕ್ ಆಗ್ತಾ ಇರಲಿಲ್ಲ. ಅವ್ನು ಹೇಳ್ತಾನೆ, ನಿನ್ಗೆ ಹೇಗೆ ಗೊತ್ತು ಇದು ಅಂತೇಳಿ. ನನಗೆಲ್ಲವೂ ಕೂಡ ಗೊತ್ತು ಅಂತ ಹೇಳ್ತಾನೆ ಅವನು. ಸೊ ಈ ಘಟನೆಗಳ ಒಂದು ವಾರದ ನಂತರ ಈ ದೇವ್ ಲಿವಿಂಗ್ ಏರಿಯಾದಲ್ಲಿ ಸುಮ್ಮನೆ ಕೂತಿರ್ಬೇಕಾದ್ರೆ ಅವನು ವಿಚಿತ್ರವಾಗಿ ಆಡಲು ಶುರು ಮಾಡ್ತಾನೆ. ಅವನು ಕುತ್ತಿಗೆ ವಿಚಿತ್ರ ಆಗಿರುವಂತಹ ಆಕಾರದಲ್ಲಿ ತಿರುಗಿಸ್ಬಿಟ್ಟು ಸೊ ಏನೋ ವಿಚಿತ್ರವಾಗಿ ಮಾತನಾಡಲು ಶುರು ಮಾಡ್ತಾನೆ. ಹೆದರ್ತಾ ಇರ್ತಾನೆ, ಕಿರ್ಚಾಡ್ತಾ ಇರ್ತಾನೆ, ಏನೇನೋ ಮಾತನಾಡ್ತಾ ಇರ್ತಾನೆ. ಅಲ್ಲಿ ಯಾರಿಗೂ ಕೂಡ ಅಷ್ಟು ಇವನಿಗೆ ಕಂಟ್ರೋಲ್ ಮಾಡ್ಬೇಕಂತೇಳಿ ಗೊತ್ತಾಗ್ತಾ ಇರಲ್ಲ. ಎಲ್ರು ಕೂಡ ಭಯ ಪಡ್ತಿರ್ತಾರೆ. ಈ ಶುಭನು ಕೂಡ ಹಿಂದೆ ಈ ಅತಿಥಿನೂ ಕೂಡ ಹಿಂದೆ ಸರಿತಾಳೆ. ಆದ್ರೆ ಪ್ರೇಮ್ ಸ್ವಲ್ಪ ಒಂದ್ ಹೆಜ್ಜೆ ಮುಂದೆ ಹೋಗ್ಬಿಟ್ಟು, ಏನಾಯ್ತು ನಿನ್ಗೆ, ಏನ್ ಬೇಕಾಗಿದೆ, ಯಾಕೆ ಈ ತರ ಮಾಡ್ತಾ ಇದೆಯಾ ದೇವ್ ಅಂತ ಹೇಳಿದಾಗ ಅವನು ನಿಧಾನವಾಗಿ ತಿರುಗ್ಬಿಟ್ಟು ಈ ಪ್ರೇಮ್ನ ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ಹೇಳ್ತಾನೆ, ನೀವು ಇದನ್ನ ಹೊರಗಾಕಲು ಸಾಧ್ಯ ಇಲ್ಲ, ನಾನ್ ಮಾಡಲಿಕ್ಕೆ ಬಂದಿರುವಂತ ಕೆಲಸ ಇನ್ನೂ ಕೂಡ ಪೂರ್ಣ ಆಗಿಲ್ಲ ಅಂತ ಹೇಳ್ತಾನೆ. ಸೊ ಇದನ್ನೆಲ್ಲ ಕೇಳ್ಬಿಟ್ಟು ಅಲ್ಲಿರುವಂತವ್ರು ಎಲ್ರು ಕೂಡ ಶಾಕ್. ಸೊ ಎಲ್ಲಾ ವರ್ತನೆಗಳು ನಡೀತಿರ್ಬೇಕಾದ್ರೆ ಮುಂದೆ ಹೋಗಿ ಕೇಳ್ತಾನೆ, ನೀನ್ ಯಾರು, ನಿನಗೆ ಏನು ಬೇಕು ಅಂತ. ದೇವ್ ಹೇಳ್ತಾನೆ, ಅವಳಿಗೆ ಕೊಟ್ಟ ಮಾತು ನಾನು ಉಳಿಸಬೇಕು ಅಂತ ಹೇಳಿ. ಸೊ ಅವಳಿಗೆ ಕೊಟ್ಟ ಮಾತು ಉಳಿಸಬೇಕು ಅಂತೇಳಿ ಈ ಒಂದು ಪದ ಎಲ್ಲರ ಮನಸ್ಸಲ್ಲಿ ಕಾಡ್ತಾ ಇರತ್ತೆ. ಅವಳು ಯಾರು, ಯಾರಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ. ಆದ್ರೆ ಈ ದೇವನ ವರ್ತನೆ ದಿನದಿಂದ ದಿನಕ್ಕೆ ಬದಲಾಗಲು ಶುರು ಆಗ್ತಾ ಇರತ್ತೆ. ಸರಿಯಾಗಿ ನಿದ್ದೆ ಮಾಡ್ತಾ ಇರ್ಲಿಲ್ಲ, ಊಟ ಮಾಡ್ತಾ ಇರ್ಲಿಲ್ಲ, ಸೊ ಯಾರ ಮಾತನ್ನು ಕೂಡ ಕೇಳಿಸ್ತಾ ಇರ್ಲಿಲ್ಲ. ಆದ್ರೆ ಅವನದೇ ಅಲ್ಲದ ಧ್ವನಿಯಲ್ಲಿ ಮಾತನಾಡಲು ಶುರು ಮಾಡಿದ್ದ. ಈ ಎಲ್ಲ ವರ್ತನೆಗಳನ್ನು ನೋಡ್ದಾಕ್ರ ಆ ಒಂದು ಗೋವಾದ ಸ್ಥಳೀಯರಾಗಿರುವಂತ ಒಬ್ಬ ಕೊಲಿಗನ ಭೇಟಿ ಮಾಡ್ತಾರೆ. ಅವ್ರು ಹೇಳ್ತಾರೆ, ಸೊ ನನಗ್ ಗೊತ್ತಿರುವಂತಹ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರು ತುಂಬಾ ಧ್ಯಾನವನ್ನು ಪಡೆದುಕೊಂಡಿದ್ದಾರೆ, ಅವ್ರ ಹತ್ರ ಹೋದ್ರೆ ನಿಮ್ಗೆಲ್ಲವೂ ಕೂಡ ಸರಿ ಆಗ್ಬೋದು ಅಂತೇಳಿ. ಅವ್ರು ಹೇಳ್ತಾರೆ, ಬಾಬಣ್ಣ ಅಂತೇಳಿ ಒಬ್ಬರ ಮಂತ್ರವಾದಿಯ ಹೆಸರು. ಸೊ ಅವರು ಗೋವಾದ ಹೊರವಲಯದಲ್ಲಿ ಒಂದು ಹಳೆಯ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಈ ದೇವನು ಕೂಡ ಅಲ್ಲಿ ಕರೆದುಕೊಂಡು ಹೋಗ್ತಾರೆ. ಹೋದ ತಕ್ಷಣ ಅವ್ರು ಹೇಳೋದು ಒಂದು ಮಾತೇನು ಗೊತ್ತಾ, ಪ್ರೇಮ್ನ ನೋಡ್ಬಿಟ್ಟು, ನೀನು ಆ ಮರಗಳ ನಡುವೆ ನೋಡಿರುವಂತಹ ಜೀವಿ ಇದು ಅಲ್ಲಪ್ಪ, ಇದು ಬೇರೆ ಕಥೆನೇ ಇದೆ ಅಂತೇಳಿ. ಈ ಒಂದು ಮಾತು ಕೇಳ್ದಾಕರ ಈ ಪ್ರೇಮ್ಗೆ ಗಾಬರಿ ಆಗತ್ತೆ. ಇವನು ಏನು ಕೂಡ ಅವನ ಮುಂದೆ ಹೇಳಿರೋದಿಲ್ಲ, ಆದ್ರೂ ಕೂಡ ಎಲ್ಲವನ್ನ ಕೂಡ ಇವ್ರು ಹೇಳ್ಬಿಟ್ರಲ್ಲ ಅಂತೇಳಿ. ಅವ್ರೊಂದು ಹೇಳ್ತಾರೆ ಏನಂದ್ರೆ, ಸೊ ಇದನ್ನ ನಾನು ಇಲ್ಲಿ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವೆಲ್ರೂ ಕೂಡ ಒಂದು ಸ್ಮಶಾನಕ್ಕೆ ಬರಬೇಕು. ಊರಿನ ಹೊರಗಡೆ ಇರುವಂತ ಸ್ಮಶಾನ ಮರಗಳ ನಡುವೆ ತುಂಬಿಕೊಂಡಿರೋದು, ಚಂದ್ರನ ಬೆಳಕಲ್ಲಿ ಇವ್ರು ಮಾತ್ರ ಕಾಣಿಸ್ತಾ ಇರ್ತಾರೆ. ಸೊ ಆ ಒಂದು ಸ್ಮಶಾನಕ್ಕೆ ಹೋಗಿರ್ಬೇಕಾದ್ರೆ ಒಂದು ವೃತ್ತ ಎಳೆದಿರ್ತಾರೆ, ಅದ್ರೊಳಗೆ ಬೆಂಕಿನ ಹಾಕಿರ್ತಾರೆ. ಅವರೊಂದು ಮಾತನ್ನ ಹೇಳ್ತಾರೆ ಏನಂದ್ರೆ, ಈ ಒಂದು ವೃತ್ತದೊಳಗೆ ಏನೇ ಆದ್ರೂ ಕೂಡ ನೀವು ಯಾರು ಕೂಡ ಇಲ್ಲಿಗೆ ಬರಬಾರ್ದು. ಅವ್ನ ಎಷ್ಟೇ ಕಿರ್ಚಾಡಿದ್ರಿ, ಎಷ್ಟೇ ಏನೇ ಹೇಳಿದ್ರು ಕೂಡ ನೀವ್ ಯಾರು ಕೂಡ ಇದ್ರೊಳಗೆ ಬರಬಾರ್ದು ಅಂತೇಳಿ. ಸಾಸಿವೆ ಹಾಕಿರ್ತಾನೆ, ತಾಮ್ರದ ತಟ್ಟೆ ಇಟ್ಟಿರ್ತಾರೆ, ಆಮೇಲೆ ಬೇವಿನ ಎಲೆಗಳನ್ನು ಕೂಡ ಅಲ್ಲಿ ಇಟ್ಟಿರ್ತಾರೆ. ಬಾಬಣ್ಣ ಅವರು ಮಂತ್ರೋಪಚಾರಣೆ ಮಾಡಲು ಶುರು ಮಾಡ್ತಾರೆ. ದೇವಿರ್ತನಲ್ಲ ಜೋರಾಗಿ ಕಿರಿಚಲಿಕ್ಕೆ ಶುರು ಮಾಡಿರ್ತಾನೆ. ಸೊ ನೀವು ತಪ್ಪು ಮಾಡ್ತಾ ಇದ್ದೀರಾ, ನಾನ್ ಮಾಡಲಿಕ್ಕೆ ಬಂದಿರುವಂತ ಕೆಲಸ ಇನ್ನೂ ಕೂಡ ಪೂರ್ಣವಾಗಿಲ್ಲ, ನೀವು ಇದನ್ನ ಮಾಡಬಾರ್ದು, ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳಿ ಸೊ ಜೋರಾಗಿ ಕಿರಿಚಿ ಹೇಳ್ತಾ ಇರ್ತಾನೆ. ಸೊ ಪಕ್ಕದಲ್ಲೇ ನಿಂತಿರುವಂತಹ ಅತಿಥಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಳ್ತಾ ಇರ್ತಾಳೆ. ಆದ್ರೆ ಈ ಶುಭಂಗೆ ಕಣ್ಣಲ್ಲಿ ನಂಬಲಿಕ್ಕೆ ಆಗೋದಿಲ್ಲ, ಈ ತರಾನು ಘಟನೆಗಳು ನಡೆಯುತ್ತಾ ಅಂತೇಳಿ. ಆದ್ರೆ ಆ ಬಾಬಣ್ಣ ಕೇಳ್ತಿರುವಂತ ಎಲ್ಲಾ ವಸ್ತುಗಳನ್ನ ಈ ಪ್ರೇಮ್ ಮಾತ್ರ ತಂದು ಕೊಟ್ಟು ಬರ್ತಾ ಇರ್ತಾನೆ. ಸೊ ಸ್ವಲ್ಪ ಹೊತ್ತು ನಡೆದಾದ್ಮೇಲೆ ಜೋರಾಗಿ ಮಂತ್ರೋಪಚಾರಣೆ ಆಗತ್ತೆ. ಜೋರಾಗಿ ಈ ದೇವನು ಕೂಡ ಕಿರ್ಚ್ಬಿಟ್ಟು ಆ ಒಂದು ಬೆಂಕಿ ಇರುತ್ತಲ್ಲ ಜೋರಾಗಿ ಉರಿದ್ ಬಿಡುತ್ತೆ, ಸಡನ್ಲಿ ಆಫ್ ಆಗ್ಬಿಡುತ್ತೆ. ಈ ದೇವನು ಕೂಡ ಪ್ರಜ್ಞೆ ತಪ್ಪಿ ಬಿದ್ಬಿಡ್ತಾನೆ. ಆದ್ರೆ ಈ ಬಾಬಣ್ಣವರು ದಿಟ್ಟಿಸಿ ಅವನನ್ನೇ ನೋಡ್ತಾ ಇರ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ನೀವು ಕರೆದುಕೊಂಡು ಬಂದಿರುವಂತಹ ವ್ಯಕ್ತಿ ಸರಿಯಾದ ವ್ಯಕ್ತಿ ಅಲ್ಲ, ನೀವು ತಪ್ಪ ವ್ಯಕ್ತಿನ ಕರೆದುಕೊಂಡು ಬಂದಿದ್ದೀರಾ ಅಂತೇಳಿ. ಆದ್ರೆ ಆ ಮಾತು ಅಲ್ಲಿರೋರಿಗೆ ಯಾರಿಗೂ ಕೂಡ ಅರ್ಥ ಆಗಿರ್ಲಿಲ್ಲ. ಸೊ ಅವ್ರೇನ್ ಮಾಡ್ತಾರೆ, ಅಲ್ಲಿಂದ ಅವನನ್ನ ಕರೆದುಕೊಂಡು ಬರ್ತಾರೆ. ಆದ್ರೆ ದೇವ್ ಅವತ್ತಿನಿಂದ ಸಣ್ಣನೆ ಚೇತರಿಸಿಕೊಳ್ಳಲು ಶುರು ಮಾಡಿರ್ತಾನೆ. ಅಂದ್ರೆ ಆಫೀಸಲ್ಲಿ ಎಲ್ಲರ ಜೊತೆ ಸರಿಯಾಗಿ ಮಾತನಾಡ್ತಾ ಇದ್ದ, ಸರಿಯಾಗಿ ಊಟ ಮಾಡ್ತಾ ಇದ್ದ, ಸರಿಯಾಗಿ ನಿದ್ದೆಯನ್ನ ಮಾಡ್ತಾ ಇದ್ದ. ಆದ್ರೆ ಈ ಅತಿಥಿ ವಿಚಿತ್ರ ಆಗಿರುವಂತಹ ವರ್ತನೆಗಳು ಆಡಲಿಕ್ಕೆ ಶುರು ಮಾಡ್ತಾ ಇದ್ಲು. ಅಂದ್ರೆ ಸೊ ಇವಳು ರಾತ್ರಿ ಮಲಗಿರ್ಬೇಕಾದ್ರೆ ಇವಳು ಕನಸಲ್ಲಿ ಯಾರೋ ಒಬ್ಬ ಕಪ್ಪನೆ ಮನುಷ್ಯ
ಆ ಒಂದು ಬೆಂಕಿಯ ನಡುವೆ ನಿಂತ್ಕೊಂಡ್ಬಿಟ್ಟು ಇವಳ ಹೆಸರನ್ನು ಜೋರಾಗಿ ಕೂಗಿ ಕೂಗಿ ಕರೀತಾ ಇದ್ದ. ಆಗಿರುವಂತ ವರ್ತನೆಗಳು ಆಗ್ತಾ ಇತ್ತು. ಆಮೇಲೆ ಅವಳು ಹಾದು ಹೋಗ್ತಿರ್ಬೇಕಾದ್ರೆ ಆ ಒಂದು ಪಕ್ಕದ ಕೋಣೆ ಇರುತ್ತಲ್ಲ, ಅಲ್ಲಿ ಕೂಡ ವಿಚಿತ್ರ ಆಗಿರುವಂತಹ ಮಾತುಗಳು ಕೇಳ ಬರ್ತಾ ಇತ್ತು ಮತ್ತು ತಣ್ಣನೆ ಗಾಳಿ ಕೂಡ ಇವಳ ಮೇಲೆ ಬೀಳ್ತಾ ಇತ್ತು. ಬೇರೆ ಯಾರಿಗೂ ಕೂಡ ಅಷ್ಟು ಎಫೆಕ್ಟ್ ಆಗ್ತಾ ಇರಲಿಲ್ಲ. ಈ ಕಡೆ ದೇವ್ ಸರಿ ಹೋಗ್ತಾ ಇದ್ದಾನೆ, ಆದ್ರೆ ಒಂದ್ ಕಡೆ ಈ ಅತಿಥಿನೂ ಕೂಡ ಈ ಕೆಲವೊಂದು ಸಂಕಷ್ಟಕ್ಕೆ ಬಲಿಯಾಗ್ತಾ ಇದ್ದಾಳೆ ಅಂತೇಳಿ ಎಲ್ರಿಗೂ ಕೂಡ ಚಿಂತೆ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಈ ಅತಿಥಿನೂ ಕೂಡ ವಿಚಿತ್ರ ಆಗಿರುವಂತ ಮಾತುಗಳನ್ನ ಆಡಲಿಕ್ಕೆ ಶುರು ಮಾಡಿರ್ತಾಳೆ. ಕೆಲವೊಮ್ಮೆ ಜೋರಾಗಿ ಜ್ವರ ಬರೋದು, ಆಮೇಲೆ ರಾತ್ರಿ ಹೊತ್ತು ಜೋರಾಗಿ ಕಿರ್ಚೋದು, ಆ ತರ ವರ್ತನೆಗಳು ಆಗಲಿಕ್ಕೆ ಶುರು ಆಗಿರುತ್ತೆ. ಸೊ ಏನಾಯ್ತು ಅತಿಥಿ ನಿನ್ಗೆ ಅಂತ ಹೇಳಿ ಕೇಳಿದಾಕ್ರ ಸೊ ಅವಳು ಹೇಳ್ತಾ ಇರ್ತಾಳೆ, ಇಲ್ಲಪ್ಪ ನನ್ನ ಸುತ್ತಮುತ್ತ ಯಾರೋ ಇದಾರೆ ಅನ್ನೋ ತರ ಫೀಲ್ ಆಗ್ತಾ ಇದೆ, ಒಂದೇ ಜಾಗದಲ್ಲಿ ಅಲ್ಲ. ಸೊ ನಾನು ಮಲಗಬೇಕಾದ್ರೂ ಕೂಡ ಅಷ್ಟೇ, ನಾನು ಟ್ರೈನಿಂಗ್ ಬರ್ಬೇಕಾದ್ರೂ ಕೂಡ ಅಷ್ಟೇ, ಸೊ ನಾನು ಎಲ್ಲೇ ಹೋದ್ರೂ ಕೂಡ ನನ್ನ ಸುತ್ತಮುತ್ತ ಯಾರೋ ಇದಾರೆ ಅನ್ನೋ ಫೀಲ್ ಆಗ್ತಾ ಇದೆ ಅಂತೇಳಿ. ಈ ಮಾತುಗಳನ್ನ ಕೇಳ್ಬಿಟ್ಟು ಪ್ರೇಮ್ ಏನ್ ಮಾಡ್ತಾನೆ, ಸೊ ನಾವು ಈ ತರ ಮಾಡಿದ್ರೆ ಸರಿ ಇರಲ್ಲ, ನಾವು ಮತ್ತೆ ಬಾಬಣ್ಣನ ಕಡೆ ಹೋಗೋಣ ಅಂತೇಳಿ ಪ್ರೇಮು, ಶುಭಮು ಮತ್ತೆ ಈ ಅತಿಥಿ 3 ಜನ ಹೋಗ್ತಾರೆ. ಅವ್ರು ಹೋಗಿ ಹೇಳ್ದಾಕ್ರ ಅವ್ನು ಹೇಳ್ತಾನೆ, ಸೊ ಹಾಗೆ ದಿಟ್ಟಿಸಿ ನೋಡ್ತಾನೆ ಅವಳನ್ನ. ನೋಡ್ಬಿಟ್ಟು ಇವಳು ಈ ತರ ವರ್ತನೆ ಮಾಡ್ಲಿಕ್ಕೆ ಕಾರಣ ಯಾರೋ ಉದ್ದೇಶ ಪೂರ್ವಕವಾಗಿ ಇವಳ ಮೇಲೆ ಮಾರಕವನ್ನ ಮಾಡಿಸಿದ್ದಾರೆ. ಸೊ ಮಾರಕ ಅಂದ್ರೆ ಸೊ ಇವಳು ಸಡನ್ಲಿ ಸಾಯೋದಲ್ಲ, ಇವಳ ಆರೋಗ್ಯ, ಇವಳ ನೆಮ್ಮದಿ, ಸೊ ಇವಳು ಶಾಂತಿಯಿಂದ ಇರಬಾರ್ದು ಅಂತೇಳಿ ಇವರು ಮನೆಯಲ್ಲಿರುವಂತಹವರೇ ಯಾರೋ ಇವಳ ಮೇಲೆ ಮಾರಕವನ್ನ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಅವಳು ಕೇಳ್ತಾರೆ, ನಿನ್ನ ಮನೆಯವರು ಯಾರಾದ್ರೂ ನಿಮ್ಮ ಮೇಲೆ ದ್ವೇಷ ಇಟ್ಕೊಂಡಿದಾರ ಅಂತೇಳಿ. ಹೇಳ್ತಾಳೆ, ಯಾರು ಇಲ್ಲ ಆತರ ಅಂತ ಹೇಳ್ತಾಳೆ. ನೋಡು ಇನ್ನೊಂದ್ಸಲ ವಿಚಾರ ಮಾಡು ಅಂದಕ್ರ ಅವ್ಳು ಹೇಳ್ತಾರೆ, ಹೌದು, ಸೊ ನಮ್ಮ ತಂದೆಗೆ 2 ಹೆಂಡತಿಯರು, ಸೊ ನನ್ನ ಮಲತಾಯರು ಅವಾಗ ನಮ್ಮ ಮೇಲೆ ಜಗಳವನ್ನ ಆಡ್ತಾ ಇದ್ರು. ರೀಸೆಂಟ್ ಆಗಿ ನಮ್ಮ ಆಸ್ತಿ ವಿಷಯಕ್ಕೆ ನಮ್ಮ ಅಜ್ಜನ ಪಾಲು ನನ್ನ ಹೆಸರ ಮೇಲೆ ಬಂದಾಕರ ಅವರು ವಿರೋಧ ಮಾಡಿದ್ರು. ಇವಳಿಗೆ ಯಾಕೆ ಆಸ್ತಿನ ಕೊಡ್ತಾ ಇದ್ದೀರಾ, ನನಗೆ ಕೊಡೋದನ್ನ ಬಿಟ್ಟು ಅಂತೇಳಿ ಜಗಳ ಆಡಿದ್ರು ಅಂತ ಹೇಳ್ತಾರೆ. ಸೊ ಅವಾಗ ಹೇಳ್ತಾರೆ, ಹೌದು, ಸೊ ಅವಳೇನೆ ನಿನ್ನ ಮೇಲೆ ಇವೆಲ್ಲವೂ ಕೂಡ ಮಾಡ್ತಾ ಇರೋದು ಅಂತೇಳಿ. ಈ ಅತಿಥಿಗೆ ನಂಬಲಿಕ್ಕೆ ಆಗೋದಿಲ್ಲ. ಸೊ ನಮ್ಮ ಜೊತೆಗೇನೆ ಇದ್ಬಿಟ್ಟು ಇಷ್ಟು ದೂರಕ್ಕೆ ಹೋಗ್ತಾರಲ್ಲ, ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾರಲ್ಲ ಜನ ಅಂತೇಳಿ ಅವಳು ಮನ್ಸಲ್ಲಿ ನೊಂದ್ಕೊಳ್ಳಿಕ್ಕೆ ಶುರು ಮಾಡ್ತಾಳೆ. ಆವಾಗ್ಲೇನೆ ಏನ್ ಬಾಬಣ್ಣ ಇರ್ತಾರಲ್ಲ, ಸೊ ಆ ರಾತ್ರಿ ಸ್ಮಶಾನದಲ್ಲಿ ನಡೆದಿರುವಂತಹ ಮಂತ್ರೋಪಚಾರಣೆಯಲ್ಲಿ ಕೆಲವೊಂದು ವಸ್ತುಗಳು ಅಲ್ಲಿ ಬಿದ್ದಿತ್ತು. ಏನಂದ್ರೆ ಆ ತಾಮ್ರದ ತಟ್ಟೆಯಲ್ಲಿ ಹಾಕಿರುವಂತಹ ಬೂದಿ, ಆಮೇಲೆ ಈ ಅತಿಥಿಯ ಫೋಟೋ, ಸಣ್ಣ ಸಣ್ಣ ತುಣುಕುಗಳು, ಸೊ ಎಲ್ಲವೂ ಕೂಡ ಗಮನವಿಟ್ಟು ನೋಡಿದಾಕ್ರ ಅವ್ರು ಹೇಳ್ತಾರೆ, ಸೊ ಇದು ನನ್ನ ಕಡೆಯಿಂದ ಮಾಡಲಿಕ್ಕೆ ಆಗ್ಲಾರ್ದಂತಹ ವಿಧಿ ಆಗಿದೆ. ಸೊ ಇದು ತುಂಬಾ ಪವರ್ಫುಲ್ ಆಗಿರುವಂತಹ ವಿಧಿ. ದಿನಗಳು ಕಳೆದಂತೆ ಸೊ ಅವಳ ಜೀವಕ್ಕೆ ತುಂಬಾ ತುತ್ತಾಗುವಂತಹ ಸಮಯ ಬರಲಿದೆ. ನೀವು ಇದನ್ನ ಆದಷ್ಟು ಬೇಗ ಪರಿಹರಿಸಲಿಲ್ಲ ಅಂದ್ರೆ ಇವಾಗ ಒಂದು ಸ್ಟೇಜ್ ಅಲ್ಲಿ ಇದೆ, ಇನ್ನೊಂದು ಸ್ಟೇಜಿಗೆ ಹೋಗ್ಬಿಡ್ತಂದ್ರೆ ಈ ಅತಿಥಿನೇ ಉಳಿಯೋದಿಲ್ಲ ಅಂತ ಹೇಳ್ತಾರೆ. ಎಲ್ರು ಕೂಡ ಗಾಬರಿ ಆಗ್ತಾರೆ. ನಾವ್ ಏನ್ ಮಾಡ್ಬೇಕು ಬಾಬಣ್ಣ ಅವ್ರೆ ಅಂತ ಹೇಳಿ ಈ ಪ್ರೇಮ್ ಕೇಳಿದಾಕ್ರ, ನೀವು ರಾಜಸ್ಥಾನದ ಮಂದಿಪುರ್ ಬಾಲಾಜಿ ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ. ಅಲ್ಲಿ ಈ ಒಂದು ವಿಧಿಯ ಎಲ್ಲಾ ಮಂತ್ರಗಳು ಅವರಿಗೆ ಗೊತ್ತಿದೆ ಅಂತೇಳಿ. ಆದ್ರೆ ನಿಮ್ಮ ಏನು ಮಲ್ತಾ ಇದ್ದಾಳಲ್ಲ, ಸೊ ಯಾರನ್ನೋ ಒಬ್ಬ ತಾಂತ್ರಿಕನನ್ನು ಭೇಟಿ ಆಗ್ಬಿಟ್ಟು ನಿನ್ ಮೇಲೆ ಈ ತರ ಒಂದು ಮಾರಕ ಮಾಡಿಸಿದಾಳೆ. ಹುಷಾರಾಗಿರೋ ಮಗಳೇ, ಇವತ್ತಿನಿಂದ ಯಾರಾದ್ರೂ ಏನಾದ್ರು ತಿನ್ನಕ್ಕೆ ಕೊಟ್ರೆ, ಯಾರಾದ್ರೂ ಏನಾದ್ರೂ ಒಂದು ಕೊಟ್ರೆ ಹುಷಾರಾಗಿರು. ಆಮೇಲೆ ನಿನ್ನ ಬೆವರಿನ ಬಟ್ಟೆಗಳು ಯಾರನ್ನು ಕೂಡ ಕೊಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾನೆ. ಸರಿ ಆಯ್ತು ಅಂತೇಳಿ ಸೊ ಕೆಲವು 2 ದಿನಗಳು ಕಳಿಯತ್ತೆ. ಆದ್ರೆ ಇನ್ನಷ್ಟು ಸಮಸ್ಯೆಗಳು ಈ ಅತಿಥಿಗೆ ಆಗಲಿಕ್ಕೆ ಶುರು ಆಗಿರುತ್ತೆ. ಅಂದ್ರೆ ರಾತ್ರಿ ಹೊತ್ತು ಜೋರಾಗಿ ಕಿರ್ಚಾಡೋದು, ಅವಳದೇ ಅಲ್ಲದ ಧ್ವನಿಲಿ ಮಾತನಾಡೋದು, ಸರಿಯಾಗಿ ಊಟ ಮಾಡ್ತಾ ಇರ್ಲಿಲ್ಲ. ಆಮೇಲೆ ರಾತ್ರಿ ಹೊತ್ತು ಫುಲ್ ಜ್ವರ ಬರೋದು, ಎಲ್ರಿಗೂ ಕೂಡ ಗಾಬರಿ ಆಗಿರುತ್ತೆ. ಎಲ್ರು ಕೂಡ ಡಿಸೈಡ್ ಮಾಡ್ತಾರೆ, ಸೊ ಈ ತರ ಆಗಿದ್ರೆ ಯಾಕೋ ಸರಿ ಅನಿಸ್ತಾ ಇರಲ್ಲ ಅಂತೇಳಿ ಒಂದು ಕ್ಯಾಬ್ ಅನ್ನು ಬುಕ್ ಮಾಡ್ಬಿಟ್ಟು ದೇವ್, ಶುಭಂ, ಈ ಪ್ರೇಮ್ ಮತ್ತು ಈ ಅತಿಥಿ 4 ಜನ ಸೇರ್ಕೊಂಡ್ಬಿಟ್ಟು ರಾಜಸ್ಥಾನಕ್ಕೆ ಹೋಗಲು ಶುರು ಮಾಡ್ತಾರೆ. ಸೊ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಸೊ ಆ ಒಂದು ಏನ್ ಬಾಬಣ್ಣ ಇರ್ತಾನಲ್ಲ, ಒಂದು ಕಪ್ಪು ದಾರ ಕೊಟ್ಟಿರ್ತಾನೆ ಮತ್ತು ಒಂದು ಬೂದಿ ಕೊಟ್ಟಿರ್ತಾನೆ. ಆ ಕಪ್ಪು ದಾರನ ಇವಳು ಕೈ ಕಡ್ದಾಕರ ಸೊ ಸ್ವಲ್ಪ ಹೊತ್ತು ಸಮಾಧಾನದಿಂದ ಇರ್ತಾ ಇದ್ಲು. ಮತ್ತೆ ವಿಚಿತ್ರ ಆಗಿರುವಂತ ವರ್ತನೆಗಳನ್ನ ಆಡಲಿಕ್ಕೆ ಶುರು ಮಾಡ್ತಾ ಇದ್ಲು. ಸೊ ಕೆಲವೊಮ್ಮೆ ಹೇಳ್ತಾ ಇದ್ಲು, ಪ್ರೇಮ್ ನಾನು ಉಳಿತೀನ, ನನಗೆ ಬದುಕಿಸ್ಕೊಡ್ತೀರಾ ಅಂತ ಹೇಳಿ ಕೇಳ್ದಾಕರ, ನೀನ್ ಖಂಡಿತವಾಗ್ಲೂ ಉಳಿತೀಯಾ ಅತಿಥಿ, ಏನಾಗಲ್ಲ ನಿನ್ಗೆ, ನಾವು ನಿಮ್ ಜೊತೆ ಇರ್ತೀವಿ ಅಂತೇಳಿ ಈ ಪ್ರೇಮ್ ಧೈರ್ಯ ಕೊಡ್ತಾ ಇರ್ತಾನೆ. ಹಾಗೆ ಹೋಗ್ತಿರ್ಬೇಕಾದ್ರೆ ಈ ಬಾಲಾಜಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ವಿಚಿತ್ರ ಆಗಿರುವಂತಹ ಜನರು ಕೂಡ ಅಲ್ಲಿ ಬಂದಿರ್ತಾರೆ. ಸೊ ಕೆಲವೊಬ್ರು ವಿಚಿತ್ರ ಆಗಿರುವಂತಹ ಕೂವನ್ನ ಕೂಗ್ತಾ ಇದ್ರು, ಕೆಲವೊಬ್ರು ವಿಚಿತ್ರ ಆಗಿರುವಂತ ನಗುವನ್ನ ಆಡ್ತಾ ಇದ್ರು. ಅಲ್ಲಿ ಏನ್ ಬಂದಿದ್ರಲ್ಲ ಎಲ್ಲಾ ಜನರು ಸೊ ಈ ತರ ಸಮಸ್ಯೆಗಳಿಗೆ ಒಳಗಾಗಿರುವಂತಹ ಜನರೇ ಆಗಿದ್ರು. ಸೊ ಒಳಗೆ ಹೋಗ್ತಾರೆ. ಅತಿಥಿ ಅಲ್ಲಿ ಹೋಗ್ಬಿಟ್ಟು ಸೊ ಸುಮ್ಮನೆ ನಿಂತಿರ್ತಾಳೆ. ಆದ್ರೆ ಆ ಒಂದು ದೇವಸ್ಥಾನದ ಒಳಗೆ ಬರ್ಲಿಕ್ಕೆ ಅವಳು ನಿರಾಕರಣೆ ಮಾಡ್ತಾ ಇದ್ದಾಳೆ. ನೀವು ತಪ್ಪು ಜಾಗಕ್ಕೆ ನನಗೆ ಕರೆದುಕೊಂಡು ಬಂದಿದ್ದೀರಾ, ಇದು ನನ್ನ ಜಾಗ ಅಲ್ಲ ಅಂತೇಳಿ ಅವಳು ಹೇಳ್ತಾ ಇರ್ತಾಳೆ. ಆದ್ರೆ ಇವಳು ದೇವ್ ಮತ್ತು ಈ ಶುಭಂ ಇರ್ತಲ್ಲ, ಅವಳನ್ನ ಕೈ ಎಳೆದುಕೊಂಡ್ಬಿಟ್ಟು ಆ ಒಂದು ದೇವಸ್ಥಾನದೊಳಗೆ ಬಂದಾಕರ ಮತ್ತೆ ಅವಳು ಹೊರಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಅಷ್ಟರೊಳಗೆ ಆ ಒಂದು ದೇವಸ್ಥಾನದ ಒಳಗೆ ಇರುವಂತ ಅರ್ಚಕರು ಓಡಿ ಬಂದ್ಬಿಟ್ಟು
ಬಂದ್ಬಿಟ್ಟು ಇವಳ ಮೇಲೆ ಏನೋ ಒಂದ್ ಸ್ವಲ್ಪ ನೀರನ್ನ ಅಂದ್ರೆ ಮಂತ್ರಿಸಿರುವಂತ ನೀರನ್ನು ಚಿಮ್ಮಿಸ್ತಾರೆ. ಅವಾಗ ಶಾಂತವಾಗಿ ಕೂತ್ಕೊಂಡ್ಬಿಡ್ತಾಳೆ. ಅವಳನ್ನ ಆ ಒಂದು ದೇವಸ್ಥಾನದ ಕೋಣೆಯ ಒಳಗೆ ಕರೆದುಕೊಂಡು ಹೋಗ್ಬಿಟ್ಟು ಸೊ ಅಲ್ಲಿ ಅವಳನ್ನು ಕುಂದಿರಿಸ್ಬಿಟ್ಟು ಹೇಳಲಿಕ್ಕೆ ಶುರು ಮಾಡ್ತಾರೆ. ಕೆಲವೊಂದು ಮಂತ್ರಗಳನ್ನು ಓದ್ತಾರೆ, ಕೆಲವೊಂದು ವಿಧಿ ವಿಧಾನಗಳನ್ನೆಲ್ಲ ಮಾಡ್ತಾರೆ. ಸೊ ಅವಾಗ ಈ ಅತಿಥಿ ಸಣ್ಣನೆ ಚೇತರಿಸಿಕೊಳ್ಳಲು ಶುರು ಮಾಡಿರ್ತಾಳೆ. ಆದ್ರೆ ಎಷ್ಟೇ ಮಾಡಿದ್ರು ಕೂಡ ಆ ಒಂದು ತಾಂತ್ರಿಕ ಮಾಡಿರುವಂತಹ ವಿಧಿ ಅವರಿಗೆ ಬೇರ್ಪಡಿಸ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ಕೆಲವೊಮ್ಮೆ ಈ ಅತಿಥಿ ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಆತನು ಕೂಡ ಅವ್ರು ಹಿಡ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಕುಂಡ್ರಿಸ್ತಾರೆ, ಜೋರಾಗಿ ಕಿರಿಸ್ತಾರೆ. ಅವಳು ಮೈಯನ್ನು ಮುರಿತಾ ಇರ್ತಾಳೆ, ಸಡಲು ಅಂದ್ರೆ ಬಿಗಿಯಾಗಿ ಹಿಡ್ಕೊಂಡ ಇರ್ತಾಳೆ. ಕಣ್ಣಲ್ಲಿ ಒಂದು ಸ್ವಲ್ಪ ವಿಚಿತ್ರ ಆಗಿರುವಂತ ಹೊಳಪು ಕಾಣಿಸ್ತಾ ಇರುತ್ತೆ, ಮುಖದಲ್ಲಿ ಒಂದ್ ಸ್ವಲ್ಪ ಗಾಂಭೀರ್ಯತೆ ಕಾಣಿಸ್ತಾ ಇರುತ್ತೆ, ಕಣ್ಣುಗಳು ಜೋರಾಗಿ ಹಿಂಗೆ ದಿಟ್ಟಿಸಿ ಒಬ್ಬರನ್ನೇ ನೋಡ್ತಾ ಇದ್ದಾರೆ, ಯಾರನ್ನ ಸಾಯಿಸ್ಲೇಬೇಕು ಅನ್ನೋ ತರ ನೋಡ್ತಾ ಇರ್ತಾಳಲ್ಲ. ಸೊ ಆ ತರ ಎಲ್ಲ ಮಾಡ್ತಾ ಇರ್ತಾಳೆ. ಅಲ್ಲಿ ಅಕ್ಕಪಕ್ಕ ಕೂತವ್ರಿಗೆ ಎಲ್ರು ಕೂಡ ಗಾಬರಿ ಆಗ್ತಾ ಇರತ್ತೆ. ಆದ್ರೆ ಪ್ರೇಮ್ ಮಾತ್ರ ಆ ಅತಿಥಿನ ಕೈ ಹಿಡ್ಕೊಂಡ್ಬಿಟ್ಟು ಹನುಮಾನ್ ಚಾಲಿಸ ಜೋರಾಗಿ ಓದಲಿಕ್ಕೆ ಶುರು ಮಾಡ್ತಾ ಇರ್ತಾನೆ. ಸೊ ಅಷ್ಟೇ ಮಾಡ್ತಿರ್ಬೇಕಾದ್ರೆ ಅವಳು ಸಮಾಧಾನದಿಂದ ಅಲ್ಲಿ ಕೂತಿರ್ತಾಳೆ. ಆ ಮಂತ್ರವಾದಿಗಳು ಒಂದ್ರ ಮೇಲೆ ಒಂದು ಮಂತ್ರವನ್ನ ಹಾಕ್ತಾರೆ, ಹೋಮವನ್ನ ಮಾಡ್ತಾರೆ, ನೀರನ್ನ ಸಿಡಿಸ್ತಾರೆ, ಬೂದಿಯನ್ನ ಹಾಕ್ತಾರೆ. ಸೊ ಕೊನೆಗೆ ದೇವರ ಪ್ರಸಾದವನ್ನು ಪ್ರಸಾದದ ಕುಂಕುಮ ಅವಳ ಹಣೆ ಮೇಲೆ ಇಟ್ಟಾಗ ಅವಳು ಸ್ವಲ್ಪ ಶಾಂತವಾಗಿರ್ತಾಳೆ. ನಂತರ ಕೆಲವು ಮಂತ್ರಗಳನ್ನು ಮಂತ್ರೋಪಚಾರ ಮಾಡ್ಬಿಟ್ಟು ಅವಳ ಮೇಲೆ ಮಾಡಿರುವಂತ ಎಲ್ಲಾ ಮಾರಕವನ್ನು ತೆಗಿತಾರೆ. ಸೊ ತೆಗೆದಾದ್ಮೇಲೆ ಈ ಅತಿಥಿ ಪ್ರಜ್ಞೆ ತಪ್ಪಿದ್ಬಿಡ್ತಾಳೆ. ಸೊ ವಾಪಸ್ ಕಣ್ ತೆಗೆದಾಕರ ಸೊ ಈ ಅವಳ ಕೈ ಹಿಡ್ಕೊಂಡ್ಬಿಟ್ಟು ಕೂತಿರ್ತಾನೆ. ಅವಾಗ ಅತಿಥಿ ಹೇಳ್ತಾಳೆ, ಎಲ್ಲ ಹೋಯ್ತಾ, ಎಲ್ಲ ಸರಿ ಆಯ್ತಾ ಅಂತೇಳಿ. ಪ್ರೇಮ್ ಹೇಳ್ತಾನೆ, ಎಲ್ಲ ಸರಿ ಆಯ್ತು, ಇನ್ಮೇಲೆ ನಿನಗೆ ಯಾವುದೇ ತರದ ಸಮಸ್ಯೆ ಆಗೋದಿಲ್ಲ ಅಂತೇಳಿ. ಅರ್ಚಕರು ಆ ದೇವಸ್ಥಾನದಲ್ಲಿರುವಂತಹ ಸ್ವಲ್ಪ ಪ್ರಸಾದವನ್ನ ಎಲ್ರಿಗೂ ಕೊಟ್ಬಿಟ್ಟು ಅಲ್ಲಿಂದ ಇವರು ಏನ್ ಮಾಡ್ತಾರೆ, ವಾಪಸ್ ಬರ್ತಾರೆ. ಸೊ ವಾಪಸ್ ಬಂದಾದ್ಮೇಲೆ ಟ್ರೈನಿಂಗ್ ಕೂಡ ಮುಗಿದು ಹೋಗುತ್ತೆ. ಎಲ್ರು ಕೂಡ ತಮ್ಮ ಊರಿಗೆ ಹೋಗ್ಬಿಡ್ತಾರೆ. ಈ ಅತಿಥಿಗೆ ಅವಾಗ ಈ ಕೆಲ ಸಮಸ್ಯೆಗಳು ಆಗ್ತಾ ಇತ್ತು. ಮತ್ತೆ ಕನಸಲ್ಲಿ ಯಾವುದೋ ಒಂದು ಕಪ್ಪು ನೆರಳು ಬೆಂಕಿಲಿ ನಿಂತ್ಕೊಂಡು ಇವ್ರ ಹೆಸರು ಕೂಗ್ತಾ ಇತ್ತಲ್ಲ, ಅದನ್ನು ಕೂಡ ಬರ್ಲಿಕ್ಕೆ ಕಮ್ಮಿ ಆಗತ್ತೆ. ದೇವನು ಕೂಡ ಅಷ್ಟೇ ಎಲ್ಲರಿಂದ ಚೇತರಿಸಿಕೊಳ್ಳಲು ಶುರು ಮಾಡಿರ್ತಾನೆ. ಈ ಶುಭಮ್ನು ಕೂಡ ಇನ್ನೊಂದು ಜಾಗದಲ್ಲಿ ಹೋಗಿ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಕಾಕತಾಳಿನೋ ಏನೋ ಗೊತ್ತಿಲ್ಲ. ಸೊ ಈ ಅತಿಥಿ ಏನ್ ಮಲ್ತಾ ಇರ್ತಾಳಲ್ಲ, ಅವಳು ಒಂದು ದಿನ ಅನಾರೋಗ್ಯದಿಂದ ಸತ್ತೋಗ್ತಾಳೆ. ಅದು ಆ ಒಂದು ತಾಂತ್ರಿಕನ ಪ್ರತಿಫಲನೋ ಅಥವಾ ಆ ಒಂದು ವಿಧಿಯ ಪ್ರತಿಫಲನೋ ಗೊತ್ತಿಲ್ಲ. ಆದ್ರೆ ಅವಳು ಅಲ್ಲಿಗೆ ಸತ್ತೋಗ್ಬಿಡ್ತಾಳೆ. ಸೊ ಅವಳ ಜೀವನವನ್ನು ಅವಳು ನೋಡ್ಕೊಂಡ್ಬಿಡ್ತಾಳೆ. ಅತಿಥಿ ಈ ಪ್ರೇಮ್ ಇರ್ತಾನಲ್ಲ, ತನ್ನ ಊರಿಗೆ ವಾಪಸ್ ಬರ್ತಾನೆ. ಪ್ರತಿ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಂತಾನೆ, ದೇವ್ರೆ ನನಗೆ ಒಂದು ಒಳ್ಳೆ ಜೀವನ ಕೊಟ್ಟಿದ್ಯಾ, ನಾನು ಒಂದೊಂದು ರೂಪಾಯಿನೂ ಕೂಡ ಈ ಬೇರೆಯವ್ರ ಹತ್ರ ಬೇಡಬೇಕಾಗಿತ್ತು, ಆದ್ರೆ ಇವಾಗ ನನ್ನ ಸಂಬಳಕ್ಕಿಂತ 3 ಪಟ್ಟು ಜಾಸ್ತಿ ಆಗಿರುವಂತ ಸಂಬಳ ಇರುವಂತ ಕೆಲಸ ನನಗೆ ಕೊಟ್ಟಿದ್ಯಾ, ನಿನ್ನ ಋಣ ನಾನು ಯಾವತ್ತೂ ಕೂಡ ಮರೆಯಲಿಕ್ಕೆ ಆಗೋದಿಲ್ಲ ಅಂತೇಳಿ ದೇವ್ರ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊತಿರ್ತಾನೆ. ಸೊ ಒಂದು ರಾತ್ರಿ ಹೀಗೆ ಈ ಪ್ರೇಮ್ ವಾಪಸ್ ಬರ್ತಿರ್ಬೇಕಾದ್ರೆ ಅವನಿಗೆ ಮತ್ತೆ ಯಾವುದೋ ಒಂದು ನೆರಳು ಕಾಣಿಸುತ್ತಂತೆ. ಸೊ ಅವನು ಅನ್ಕೊಂತಾನೆ, ಕೆಲವು ಏನು ಘಟನೆಗಳು ಇರ್ತಾವಲ್ಲ, ಅವು ಎಲ್ಲಿಗೆ ಹೋಗೋದಿಲ್ಲ, ಅವು ಮರೆಮಾಸ್ತವೆ, ಮತ್ತೆ ವಾಪಸ್ ಬರ್ತವೆ ಅಂತ ಹೇಳಿ ಅವ್ನು ನೆನಪು ಮಾಡ್ಕೊಂತಾನೆ. ಈ ತರ ಅವನ ಪ್ರೇಮ್ನ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳನ್ನ ನನ್ನ ಮುಂದೆ ಶೇರ್ ಮಾಡ್ಕೊಂಡ್ರು. ಸೊ ನಿಮ್ಮ ಜೀವನದಲ್ಲಿ ಈ ತರ ಯಾವ್ದಾದ್ರು ಒಂದು ಘಟನೆಗಳು ನಡೆದಿದ್ರೆ ಕಮೆಂಟಿನಲ್ಲಿ ತಿಳಿಸಿ, ನಾನು ಮುಂದಿನ ವಿಡಿಯೋದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಗೆ ಇದೇ ತರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂತ ವಿಡಿಯೋಗಳು ಇಷ್ಟ ಆದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು.